ಸೋಪ್ಯಂಶ ಗುಣಕಾಲಾತ್ಮ ಭಗವದ್ದೃಷ್ಟಿಗೋಚರ ಆತ್ಮಾನಂ ವ್ಯಕರೋದಾತ್ಮ ವಿಶ್ವಸ್ಯಾಸ್ಯ ಸಿಸೃಕ್ಷಯ. ಕೌಶಾರವಃ ಮೈತ್ರೇಯಃ ವಿದುರಂ ಏವಂ ಸೃಷ್ಟಿಕ್ರಮಂ ನಿರೂಪಯಾಮಾಸ. ಅಯಂ ಚತುರ್ಮುಖಃ ಯಃ ಸರ್ವೇಷಾಂ ಜೀವಾನಾಂ ತದ್ಗುಣಾನಾಂ ಸೃಷ್ಟಿಕಾಲಸ್ಯ ಚ ಅಭಿಮಾನಿ ಸ ಏವ ಭಗವದ್ದೃಷ್ಟಿಗೋಚರಃ ಭೂತ್ವಾ ಪ್ರಪಂಚಂ ಸ್ರಷ್ಟುಂ ಐಚ್ಛತ್. ಅಪಿ ಚ ಸ್ವಶರೀರಭೂತಂ ಮಹತ್ತತ್ವಂ ಸ್ವಾಭಿಮಾನಪಾತ್ರಂ ಅಹಂಕಾರರೂಪೇಣ ವ್ಯಕರೋತ್. ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 6ನೇಯ ಶ್ಲೋಕ ಈಗ ನಾವು ನೋಡ್ಲಿಕ್ಕೆ ತೊಡಗಿರೋದು. ವಿದುರನಿಗೆ ಮೈತ್ರೇಯರು ಈ ಜಗತ್ತಿನ ಸೃಷ್ಟಿಯನ್ನು ವರ್ಣಿಸಲಿಕ್ಕೆ ತೊಡಗಿದ್ದಾರೆ. ಈ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯನ್ನ ಈ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಹೀಗೆ ಹುಟ್ಟಿದ ಆ ಚತುರ್ಮುಖ ಬ್ರಹ್ಮ ತಾನು ಮಹತ್ತತ್ವವನ್ನು ಸ್ವೀಕರಿಸಿ ಅಹಂಕಾರ ತತ್ವವನ್ನು ಹುಟ್ಟಿಸಿದ ಅಂತ ಹೇಳ್ತಿದ್ದಾರೆ. ಈ ಚತುರ್ಮುಖ ಬ್ರಹ್ಮ ಸಕಲ ಜೀವರಿಗೂ ಅವರ ಗುಣಗಳಿಗೂ ಮತ್ತೆ ಸೃಷ್ಟಿ ಕಾಲಕ್ಕೂ ಅಭಿಮಾನಿ. ಭಗವಂತನ ಕೃಪಾದೃಷ್ಟಿಗೆ ಅವನು ಯಾವಾಗಲೂ ಪಾತ್ರನೇ. ಈ ಸಂದರ್ಭದಲ್ಲಿ ಸೃಷ್ಟಿ ಮಾಡಬೇಕಾದ ಈ ವಿಶಿಷ್ಟ ಸಂದರ್ಭದಲ್ಲಿ ಅವನು ಭಗವಂತನ ದೃಷ್ಟಿಗೆ ವಿಶೇಷವಾಗಿ ಗೋಚರನಾಗಿ ಸೃಷ್ಟಿಯನ್ನು ಮಾಡಬೇಕು ಅಂತ ಬಯಕೆಯನ್ನು ಹೊಂದಿ ಆ ಮಹತ್ತತ್ವವನ್ನು ಸ್ವೀಕರಿಸಿದ. ಅದು ಅವನ ಅಭಿಮಾನಕ್ಕೆ ಪಾತ್ರ. ಅದು ಅವನ ಶರೀರವೂ ಹೌದು. ಅದನ್ನು ಅವನು ಅಹಂಕಾರ ತತ್ವವಾಗಿ ಪರಿಣಾಮಗೊಳಿಸಿದ. ಸೃಷ್ಟಿ ಹೀಗೆ ಮುಂದುವರಿಬೇಕಿತ್ತು. ಮಹತ್ತತ್ವ ಹೀಗೆ ಪರಿಣಾಮ ಹೊಂದಿದಾಗ ಅದರಿಂದ ಅಹಂಕಾರ ತತ್ವ, ಅದರ ಅಭಿಮಾನಿಗಳು, ಅವರ ದೇಹಗಳು ಇವೆಲ್ಲ ಹುಟ್ಟುತ್ತವೆ. ಈ ಅಹಂಕಾರ ತತ್ವವೇ ಪಂಚಮಹಾಭೂತಗಳ, ಇಂದ್ರಿಯ ಮತ್ತು ಮನಸ್ಸುಗಳ, ಹಾಗೆ ಇಂದ್ರಿಯ ದೇವತೆಗಳ ಇವರೆಲ್ಲರ ಉತ್ಪತ್ತಿಗೆ ಕಾರಣ ಆಗಿದೆ. ಅದರ ಬಗ್ಗೆನೇ ಮುಂದಿನ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆ ಅಹಂಕಾರ ತತ್ವ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತು ತಾಮಸ ಅಹಂಕಾರ ಅಂತ 3 ಹೀಗಿದೆ. ಆ ವೈಕಾರಿಕ ಅಹಂಕಾರವೇ ಪರಿಣಾಮ ಹೊಂದಿದಾಗ ಅದರಿಂದ ಮನಸ್ಸು ಹುಟ್ಟಿತು. ಇದು 8ನೇ ಶ್ಲೋಕ ನಮಗೆ ತಿಳಿಸುವಂಥ ವಿಚಾರ. ಇದಕ್ಕೆ ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರು ಏನು ಅರ್ಥಗಳನ್ನು ಹೇಳ್ತಾರೆ ಅನ್ನೋದು ನೋಡೋಣ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅಂಶೋ ಜೀವ ಸೋಪ್ಯಂಶ ಗುಣಕಾಲಾತ್ಮ ಭಗವದ್ದೃಷ್ಟಿಗೋಚರ ಅನ್ನೋಲ್ಲಿ ಅಂಶ ಅಂದರೆ ಜೀವ. ಬ್ರಹ್ಮಪುರಾಣದ ಮಾತನ್ನು ಕೂಡ ಆಚಾರ್ಯರೆಲ್ಲ ಉದ್ಧರಿಸ್ತಾರೆ. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಸರ್ವಜೀವಾಭಿಮಾನಿತ್ವಾದ ಅಂಶ ಇತ್ಯೇವ ಚ ಉಚ್ಯತೆ. ಈ ಚತುರ್ಮುಖ ಬ್ರಹ್ಮ ಇವನು ಕಾಲ ಮತ್ತೆ ಜೀವನ ಗುಣಗಳು ಇದೆಲ್ಲದಕ್ಕೂ ಆತ ಅಭಿಮಾನಿ. ಅವನಿಗೂ ಅಂಶ ಅಂತನೂ ಹೆಸರಿದೆ. ಎಲ್ಲ ಜೀವರಿಗೂ ಅಂಶ ಅಂತ ಹೆಸರಿದೆ. ಹಾಗೆ ಚತುರ್ಮುಖ ಬ್ರಹ್ಮನಿಗೂ ಅಂಶ ಅಂತ ಒಂದು ಹೆಸರಿದೆ. ಇಲ್ಲಿ ಆತ್ಮಾನಂ ವ್ಯಕರೋದ ಆತ್ಮ ಅಂತ ಬಂದಿದೆಯಲ್ಲ, ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡುವ ಬಯಕೆಯಿಂದ ತನ್ನನ್ನು ಅಹಂಕಾರ ತತ್ವವಾಗಿ ಪರಿಣಮಿಸಿಕೊಂಡ ಅಂತ ಹೀಗೆ ಕೇಳಿ ಬರ್ತದೆ.
ಆ ಚತುರ್ಮುಖ ಬ್ರಹ್ಮ ತಾನು ಚೇತನ, ಅವನು ಅಚೇತನವಾದ ಮಹತ್ತತ್ವದ ರೂಪದಿಂದ ವಿಕಾರ ಹೊಂದುವುದು ಹೇಗೆ, ಪರಿಣಾಮ ಹೊಂದುವುದು ಹೇಗೆ, ಇದು ಗೊಂದಲಕ್ಕೆ ಕಾರಣ ಆಗಿದೆ. ಆದ್ದರಿಂದಲೇ ಆ ಸಹ ಎಂಬ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಬಾರ್ದು, ಮಹತ್ತತ್ವ ಅಂತ ಅರ್ಥ ಇಟ್ಕೋಬೇಕು. ಸಹ ಅಂದರೆ ಆ ಮಹತ್ತೆಂಬ ಪದಾರ್ಥ, ಅದು ತಾನೇ ಅಹಂಕಾರ ರೂಪದಿಂದ ಪರಿಣಾಮ ಹೊಂದುತ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಒಟ್ಟಾರೆ ಅರ್ಥ, ಭಗವಂತನ ದೃಷ್ಟಿಗೆ ವಿಷಯನಾದ ಈ ಬ್ರಹ್ಮ ಆ ಮಹತ್ತತ್ವವನ್ನು ಪರಿಣಾಮಗೊಳಿಸಿದ. ತಾನೇ ಅಹಂಕಾರ ತತ್ವವಾಗಿ ಅವನು ಪರಿಣಾಮ ಹೊಂದುತ್ತಲ್ಲ, ತನ್ನ ಅಧೀನವಾದ ಮಹತ್ತತ್ವವನ್ನು ಹೀಗೆ ಪರಿಣತಗೊಳಿಸಿದ. ಅವನು ಈ ರುದ್ರಾದಿ ಜೀವರಿಗೂ ಅವರ ಗುಣಗಳಿಗೂ ಹಾಗೆ ಸೃಷ್ಟಿಕಾಲಕ್ಕೂ ಎಲ್ಲದಕ್ಕೂ ಆತ ಆತ್ಮ ಅಂದರೆ ಅಭಿಮಾನಿ. ಅದನ್ನೇ ಈ ಬ್ರಹ್ಮಪುರಾಣದ ಮಾತು ನಮಗೆ ತಿಳಿಸೋದು. ಸರ್ವಜೀವಾಭಿಮಾನಿತ್ವಾತ್ ಅಂಶ ಇತ್ಯೇವ ಚೋಚ್ಯತೆ ಅಂತ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಕೂಡ ಕಂಡು ಬಂದಿದೆ. ಅಂಶೋ ನಾನಾ ವ್ಯಪದೇಶಾತ್ ಅಂತ ಬ್ರಹ್ಮಸೂತ್ರವೇ ಇದೆ. ಆದ್ದರಿಂದ ಅಂಶ ಅಂದರೆ ಜೀವರು, ಪರಮಾತ್ಮನ ಭಿನ್ನಾಂಶರು. ಪರಮಾತ್ಮನ ಅಂಶರೇ ಆದವರು ರಾಮಕೃಷ್ಣಾದಿಗಳು, ಪರಮಾತ್ಮನ ಭಿನ್ನಾಂಶರು ಈ ಜೀವರು. ರಾಮಕೃಷ್ಣಾದಿಗಳು ಭಗವಂತನ ಅಭಿನ್ನಾಂಶರು. ಅಂಶ ಅನ್ನೋ ಶಬ್ದವನ್ನು ಅಭಿನ್ನಾಂಶಕ್ಕೂ ಭಿನ್ನಾಂಶಕ್ಕೂ ಎರಡಕ್ಕೂ ಪ್ರಯೋಗ ಮಾಡ್ತಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಮೊದಲಾದದ್ದೆಲ್ಲವೂ ಭಗವಂತನ ಅಭಿನ್ನಾಂಶವೇ. ಜೀವ ಪರಮಾತ್ಮನ ಭಿನ್ನಾಂಶ. ಆದ್ದರಿಂದ ಇಲ್ಲಿ ಅಂಶ ಅಂದರೆ ಎಲ್ಲ ಜೀವರು, ರುದ್ರಾದಿ ಜೀವರು ಅಂತ ಅರ್ಥ. ಬ್ರಹ್ಮನೂ ಒಬ್ಬ ಜೀವನೇ, ಆದರೆ ಇಲ್ಲಿ ಅಭಿಮಾನಿ ಅಂತ ವರ್ಣನೆ ಮಾಡ್ತಿದ್ದಾರಲ್ಲ, ಜೀವರಿಗೆ ಆತ ಅಭಿಮಾನಿ ಅಂತ. ತನಗೆ ತಾನೇ ಅಭಿಮಾನಿ ಅಲ್ಲ, ತನಗಿಂತ ಭಿನ್ನರಾದ, ತನಗಿಂತ ಅವರರಾದ ಕೆಳಗಿನಿರುವ ಜೀವರಿಗೆ ಆತ ಅಭಿಮಾನಿ. ಅಭಿಮಾನಿ ಅಂದರೆ ನಿಯಂತ್ರಕ ಅಂತ ಅದರ ತಾತ್ಪರ್ಯ. ಅಂಶಗುಣ ಕಾಲಾತ್ಮ ಅಂತೇನು ಭಾಗವತ ಶ್ಲೋಕದಲ್ಲಿದೆಯಲ್ಲ, ಅದಕ್ಕೇನೆ ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಬ್ರಹ್ಮಪುರಾಣ ವ್ಯಾಖ್ಯಾನ ಮಾಡಿರೋದು. ಅಂಶ ಅಂದರೆ ಜೀವ, ಗುಣ ಅಂದರೆ ಜೀವರ ಗುಣಗಳು, ಕಾಲ ಅಂದರೆ ಎಲ್ಲ ಕಾಲಗಳು, ವಿಶೇಷತಃ ಈಗಿನ ಸೃಷ್ಟಿಕಾಲ. ಅದಕ್ಕೆ ಎಲ್ಲದಕ್ಕೂ ಕೂಡ ಆತ ಅಭಿಮಾನಿ, ಆ ಚತುರ್ಮುಖ ಬ್ರಹ್ಮ. ಮುಂದೆ ಕಾಲ ಮಾಯಾಂಶ ಯೋಗೇನ ಅಂತ ಬರೋದಿದೆ. ಇದೇ ಸ್ಕಂದದ ಇದೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಮಹೀಂ ಗಂಧಗುಣಾಂ ಆಧಾತ್ ಕಾಲ ಮಾಯಾಂಶ ಯೋಗತಃ ಅಂತ. ಅಲ್ಲಿ ಎಲ್ಲ ಕಡೆನೂ ಕೂಡ ಈ ಅಂಶ ಎಂಬ ಶಬ್ದಕ್ಕೆ ಸರ್ವ ಜೀವರ ಅಭಿಮಾನಿಯಾದ ಈ ಚತುರ್ಮುಖ ಬ್ರಹ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಮಗೆ ಒಟ್ಟಾರೆ ಬ್ರಹ್ಮಪುರಾಣದಿಂದ ತಿಳಿದು ಬರೋದು. ಭಾಗವತ ಶ್ಲೋಕದಲ್ಲಿ ಅಂಶ ಗುಣ ಕಾಲಾತ್ಮ ಅಂತಿದೆ. ಅಂಶ ಅಂದರೆ ಜೀವರು, ಕಾಲ ಅಂದರೆ ಕಾಲ, ಅದೆಲ್ಲ ಸರಿ ಆಯಿತು. ಗುಣ ಅಂದರೆ ಯಾವ ಗುಣಗಳು? ಜೀವನ ಗುಣಗಳು ಅಂತ ನಾನು ಹೇಳಿದೆ, ಅದು ಸರಿಯೇ. ಹಾಗೆ ಗುಣ ಅಂದರೆ ಸತ್ವ ಮೊದಲಾದ ಗುಣಗಳು ಅಂತನ್ನೋದು ಸರಿಯೇ. ಪ್ರಕೃತಿಯ ಸತ್ವ ರಜಸ್ ತಮಸ್ ಮೊದಲಾದ ಗುಣಗಳಿವೆಯಲ್ಲ, ಅದಕ್ಕೂ ಚತುರ್ಮುಖ ಬ್ರಹ್ಮ ಅಭಿಮಾನಿ ಅಂತ ಇದನ್ನು ನೋಡಿದರೆ ಕಾಣ್ತದೆ. ಅದಲ್ಲದೆ ಜೀವನ ಗುಣಗಳಿವೆಯಲ್ಲ, ಆ ಜೀವನ ಗುಣಗಳಿಗೂ ಈ ಚತುರ್ಮುಖ ಬ್ರಹ್ಮ ಅಭಿಮಾನಿ. ಸತ್ವ ರಜಸ್ಸು ತಮಸ್ಸು ಅನ್ನೋದು ಪ್ರಕೃತಿಯ 3 ಗುಣಗಳು, ಅವುಗಳು ಜೀವನ ಮೇಲೆ ಪರಿಣಾಮ ಬೀರ್ತವೆ. ಅದಲ್ಲದೆ ಜೀವನಿಗೂ ಕೂಡ ಅವನ ಸ್ವರೂಪದಲ್ಲೇ ಅವನದೇ ಆದ ಅಪ್ರಾಕೃತವಾದ ಗುಣಗಳಿವೆ. ಅವಕ್ಕೆಲ್ಲದಕ್ಕೂ ಈ ಚತುರ್ಮುಖ ಬ್ರಹ್ಮನೇ ಅಭಿಮಾನಿ ಅಂತ ಅದರ ತಾತ್ಪರ್ಯ. ಅಪ್ರಾಕೃತವಾದ ಸತ್ವ, ಅಪ್ರಾಕೃತವಾದ ರಜಸ್ಸು, ಅಪ್ರಾಕೃತವಾದ ತಮಸ್ಸು, ಈ ಗುಣಗಳಿವೆ. ಜೀವನಿಗೆ ಚತುರ್ಮುಖ ಬ್ರಹ್ಮ ಅಭಿಮಾನಿ, ಅವನಿಗೆ ಪ್ರೇರಕ ಅಂದಮೇಲೆ ಅವನ ಗುಣಗಳಿಗೂ, ಜೀವನ ಗುಣಗಳಿಗೂ ಅವನು ಪ್ರೇರಕ ಅಂತ ಅನ್ನೋದು ಸರಿ ಹೊಂದುತ್ತದೆ. ಹೀಗೆ ಪ್ರಾಕೃತವಾದ ಸತ್ವರಜಸ್ತಮ ಗುಣಗಳಿಗೂ ಅಪ್ರಾಕೃತವಾದ ಸತ್ವರಜಸ್ತಮ ಗುಣಗಳಿಗೂ ಆತ ಅಭಿಮಾನಿ ಅಂತ ಅರ್ಥ ಇಟ್ಕೊಳ್ಳೋದು ಚೆನ್ನಾಗಿರ್ತದೆ. ನನಗೆ ಹೀಗೆ ಕಾಣಿಸ್ತದೆ. ಅಲ್ಲಿ ಆತ್ಮಾನಂ ವ್ಯಕರೋದ ಆತ್ಮ
ಈ ಆತ್ಮ ಅಂದರೆ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಆತ್ಮಾನಂ ವ್ಯಕರೋತ್, ತನ್ನನ್ನೇ ಈಗ ಪರಿಣಾಮ ಹೊಂದುವಂತೆ ಮಾಡಿದ ಅಂತದೆ. ತನ್ನನ್ನು ಅಂದರೆ ತನ್ನ ಅಭಿಮಾನಕ್ಕೆ ಪಾತ್ರವಾದ ಮಹತ್ತತ್ವವನ್ನು ಪರಿಣಾಮೋನ್ಮುಖವಾಗಿ ಮಾಡಿದ ಅಂತ ಹೀಗೆ ಅಭಿಪ್ರಾಯ. ಇಲ್ಲಿ ಆತ್ಮಾನಂ ವಿಕರೋತ್ ಅಂತಿದೆಯಲ್ಲ, ಆತ್ಮ ಎಂಬ ಶಬ್ದಕ್ಕೆ ಚೇತನ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಚೇತನ ಅನ್ನೋದು ವಿಕಾರರಹಿತ, ಅದನ್ನು ವಿಜಯಧ್ವಜರು ಹೇಳಿದ್ದಾರೆ. ಆದ್ದರಿಂದ ಆತ್ಮ ಎಂಬ ಶಬ್ದಕ್ಕೆ ಇಲ್ಲಿ ದೇಹ ಅಂತಲೇ ಅರ್ಥ ಮಾಡಬೇಕು. ಹೀಗೆ ಒಟ್ಟು ಅದರ ಅಭಿಪ್ರಾಯ. ಅನಂತತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಕಾಲ ಅಂದರೆ ಕೇವಲ ಸೃಷ್ಟಿ ಕಾಲ ಏನಲ್ಲ, ಅದನ್ನು ಯಾದವಾರ್ಯರು ಹಾಗೆ ಹೇಳಿದ್ದಾರೆ. ಕಾಲ ಅಂದರೆ ಅತಿ ಸೂಕ್ಷ್ಮ ಕಾಲದಿಂದ ಹಿಡಿದು ಮಹಾಕಾಲ ಎಲ್ಲವೂ ಪ್ರಳಯಾಂತಹ ಅಂತ ಅವರ ಅರ್ಥ ಬರೆದಿದ್ದಾನೆ. ಭಾಗವತವನ್ನು ವ್ಯಾಖ್ಯಾನ ಮಾಡಿದ ಅದ್ವೈತ ಪಂಥದ ಅನುಸಾರಿಗಳಲ್ಲೂ ಕೂಡ ಅಂಶ ಅಂದರೆ ಈ ಚಿದಾಭಾಸನಾದ ಜೀವ ಅಂತ ಅರ್ಥ ಮಾಡಿದ್ದಾರೆ. ಭಗವಂತ ಸಚ್ಚಿದಾನಂದ, ಅವನ ಆಭಾಸನಾದ ಈ ಜೀವವೇ ಅಂಶ ಅಂತ ಅರ್ಥ. ಶ್ರೀಧರರು, ರಾಧಾರಮಣರು ಇವರೆಲ್ಲ ಹೇಳೋದು ಅಂಶ ಅಂದರೆ ಜೀವ ಅಂತ ಅರ್ಥ. ಮಮೈವಾಂಶವು ಜೀವಲೋಕೆ ಜೀವಭೂತ ಸನಾತನ ಅಂತ ಬಂದಿದೆ. ಅದರಿಂದ ಜೀವ ಅಂದರೆ ಅಂಶ ಅಂದರೆ ಜೀವ ಅಂತ ಅರ್ಥ ಅಂತ ವೀರರಾಘವರು ಹೇಳ್ತಾರೆ. ಅಂಶ ಅಂದರೆ ಪುರುಷ ಅಂತ ಜೀವ ಗೋಸ್ವಾಮಿ, ವಿಶ್ವನಾಥ ಮೊದಲಾದವರ ಹೆಸರಿದೆ. ಹೀಗೆ ಭೇದದ ಪರವಾಗಿ ವ್ಯಾಖ್ಯಾನ ಮಾಡುವವರು ಅದರ ಅಂಶ ಅಂದರೆ ಜೀವ ಅಂತಲೇ ಮಾಡಿದ್ದಾರೆ. ಅಭೇದ ಪರವಾಗಿ ಅರ್ಥ ಮಾಡುವವರು ಆ ಭಗವಂತನ ಚಿದಾಭಾಸ, ಭಗವಂತನಿಂದ ಅಭಿನ್ನನಾದವನು, ಭಗವಂತನ ಪ್ರತಿಬಿಂಬ ಈ ಜಗತ್ತು, ಈ ಚೇತನ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಹೀಗೆ 3ನೇ ಸ್ಕಂದದ 6ನೇ ಅಧ್ಯಾಯದ 6ನೇ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.